ಓಕೆ ಗೈಸ್, ಇದು ಒಂದು ಚಿಕ್ಕ ವಿಡಿಯೋ ಆಗಿರುತ್ತೆ. ಸೊ ಈ ವಿಡಿಯೋದಲ್ಲಿ ಪಿಂಚಸ್ಸಲ್ಲಿ ಮೇಲ್ ಆ್ಯಂಡ್ ಫಿಮೇಲ್ ಯಾವ ರೀತಿಯಲ್ಲಿ ಕಂಡುಹಿಡಿಯೋದು ಅಂತ ನಾನು ತಿಳಿಸ್ಕೊಡ್ತಾ ಇದ್ದೀನಿ. ಈಗ ನಾನು ತೋರಿಸ್ತಾ ಇರೋದು ಝೀಬ್ರಾ ಜಂಬೋ ಪಿಂಚಸ್ಸಲ್ಲಿ ಮತ್ತು ಝೀಬ್ರಾ ಪಿಂಚಸ್ಸು ಎರಡರಲ್ಲೂ ಕೂಡ ಸೇಮ್ ರೀತಿಯಲ್ಲೇ ಮೇಲ್ ಆ್ಯಂಡ್ ಫಿಮೇಲ್ನ ನೀವು ಕಂಡುಹಿಡ್ಕೊಬೋದು. ಸೊ ಅದನ್ನು ಕೂಡ ತೋರಿಸ್ತೀನಿ ನಾನು ಇವಾಗ. ಮತ್ತು ಬೆಂಗಾಲಿ ಪಿಂಚಸ್ಸಲ್ಲೂ ಕೂಡ ಅದನ್ನು ಕೂಡ ಒಂದು ತೋರಿಸ್ತೀನಿ. ಯೂಶ್ವಲಿ ಬೆಂಗಾಲಿ ಪಿಂಚಸ್ಸಲ್ಲಿ ತುಂಬ ಕಷ್ಟ ಮೇಲು ಫಿಮೇಲ್ ಕಂಡುಹಿಡಿಯೋದು, ಬಟ್ ಅಷ್ಟೇ ಈಸಿ ಕೂಡ. ಅಂದರೆ ಅದು ಸೌಂಡ್ ಮಾಡ್ತಾ ಇರುತ್ತೆ ಕೆಲವು ಟೈಮು, ಮತ್ತು ಅದ್ರ ಬೀಕು ಮೇಲ್ದು ಯಾವಾಗಲೂ ಉದ್ದ ಇರುತ್ತೆ, ಫೀಮೇಲ್ದು ಚಿಕ್ಕದಾಗಿರುತ್ತೆ. ನಾನು ನಿಮಗೆ ಡಿಫ್ರೆನ್ಸಸ್ನ ತೋರಿಸ್ತೀನಿ. ಸೊ ಈ ವಿಡಿಯೋದಲ್ಲಿ ಸಪ್ರೇಟಾಗಿ 1 kg ಬಿಟ್ಟು ಈ ವಿಡಿಯೋದಲ್ಲಿ ಒಂದು ಚಿಕ್ಕ ವಿಡಿಯೋ ಆಗಿರುತ್ತೆ ಇದು, ಯಾಕೆಂದರೆ ಇದು ಇನ್ಫಾರ್ಮೇಟಿವ್ ವಿಡಿಯೋ, ಯಾವುದೇ ರೀತಿಯ ವ್ಲಾಗ್ ಅಲ್ವಲ್ಲ. ಸೊ ಪಿಂಚಸ್ ರಿಲೇಟೆಡ್ ವಿಡಿಯೋ ಇದು. ಸೊ ಬನ್ನಿ ಈ ವಿಡಿಯೋನ ಶುರು ಮಾಡೋಣ. ಓಕೆ ಗೈಸ್, ಇವಾಗ ಏನು ನೋಡ್ತಾ ಇದ್ದೀರಾ, ಇದು ಬಂದ್ಬಿಟ್ಟು ಮೇಲ್ ಪಿಂಚು, ಮೇಲ್ ಝೀಬ್ರಾ ಪಿಂಚ್. ಇದು ಜಂಬೋ ಅಲ್ಲ, ಝೀಬ್ರಾ ಪಿಂಚು. ಹೇಗೆ ಬ್ರೋ ಅಂತ ನೀವು ಕೇಳಿದ್ರೆ, ಅದ್ರ ಚೀಕ್ ಅಂದರೆ ಅದ್ರ ಕೆನ್ನೆ ಮೇಲೆ ನೋಡ್ತಾ ಇರ್ಬೋದು ಆರೆಂಜ್ ಕಲರ್ ಮಾರ್ಕ್, ಮತ್ತು ಬೀಕು ಆರೆಂಜ್ ಕಲರು ಡಾರ್ಕ್ ಆಗಿದೆ. ಮತ್ತು ಎಸ್ಪೆಷಲಿ ಅದರ ಚೀಕು ನೋಡ್ತಾ ಇರ್ಬೋದು, ಅಂದರೆ ಅದ್ರ ಕೆನ್ನೆ ಮೇಲೆ ಆರೆಂಜ್ ಕಲರ್ ಏನಿದೆ ಅದು ಜಾಸ್ತಿ ಇದೆ. ಸೊ ಹಂಗಾದರೆ ಇದು ಮೇಲ್. ಮತ್ತು ಬೀಕು ಅಷ್ಟೇ ನೋಡಿ, ತುಂಬ ದೊಡ್ಡದಿದೆ, ಮತ್ತು ಎಷ್ಟು ಅದು ಕ್ಯಾಮ್ರಲ್ಲಿ ನಿಲ್ತಾನೆ ಇಲ್ಲ, ಅಷ್ಟು ಓಡಾಡ್ತಾ ಇದೆ. ಸೊ ಇದರಿಂದ ಇದು ಮೇಲ್ ಅಂತ ನಾವು ಹೇಳ್ಬೋದು. ನಿಮ್ಮ ಮನೇಲಿ ಪಿಂಚಸ್ ಇದ್ದರೆ ಇದು ಕಂಪೇರ್ ಮಾಡ್ಕೊಳ್ಳಿ. ನೀವು ಈ ಒಂದು ವಿಡಿಯೋ ನೋಡಿ, ಇದೇ ಥರ ಇತ್ತು ಅಂತಂದರೆ ಅದು ಮೇಲು. ಓಕೆ, ಇವಾಗ ಏನು ನೋಡ್ತಾ ಇದ್ರೆ, ಇದು ಬಂದ್ಬಿಟ್ಟು ಜಂಬೂ ಪಿಂಚು. ಸ್ವಲ್ಪ ಅದಕ್ಕಿಂತ ಸೈಜಲ್ಲಿ ಸ್ವಲ್ಪ ದೊಡ್ಡದಾಗಿದೆ, ನೋಡ್ಬೋದು. ನಿಮಗೆ ಡಿಫ್ರೆನ್ಸಸ್ ಗೊತ್ತಾಗ್ಬಿಡುತ್ತೆ ಸೈಜಲ್ಲಿ. ಸೊ ಇದು ಬಂದ್ಬಿಟ್ಟು ಮೇಲು, ನೋಡ್ಬೋದು. ಇದ್ರ ಚೀಕ್ ಮೇಲೆ ಅಂದರೆ ಇದ್ರ ಕೆನ್ನೆ ಮೇಲೆ ಕೂಡ ಆರೆಂಜ್ ಕಲರ್ ಇದೆ. ಆಮೇಲೆ ಫುಲ್ಲು ಒಳ್ಳೆ ಬ್ರೈಟ್ ಆ್ಯಂಡ್ ಕಾಂಬಿನೇಷನಲ್ಲಿ ಒಂದು ಅಟ್ರಾಕ್ಟಿವ್ ಆಗಿದೆ ಬರ್ಡು. ಸೊ ಇದರಿಂದ ನೀವು ಕನ್ಫರ್ಮ್ ಮಾಡ್ಕೊಬೋದು ಮೇಲ್ ಅಂತ. ಮೇಲ್ ಜಂಬೋ ಝೀಬ್ರಾ ಪಿಂಚ್ ಇದು. ಅಂದರೆ ಜಂಬೋ ಅಂದರೆ ಒಂದು ಸ್ವಲ್ಪ ಬಿಗ್ ಸೈಜ್ ಬರುತ್ತೆ, ಜಂಬೋ ಅಂದರೆ ಸ್ವಲ್ಪ ದಪ್ಪ ಸೈಜ್ ಇರುತ್ತೆ, ಸ್ವಲ್ಪ ಸೈಜ್ ದೊಡ್ಡದಾಗಿರುತ್ತೆ ಅಷ್ಟೇ. ಈಗ ಲಾಸ್ಟ್ ತೋರಿಸಿದ್ಮೇಲೆ ಆ ಪಿಂಚಿಗೂ ಈ ಪಿಂಚಿಗೂ ನಿಮಗೆ ಗೊತ್ತಾಗ್ತಾ ಇರುತ್ತೆ ಸೈಜು ನೋಡಿ. ಈಗ ಅದಾದ ನಂತರ ಇವಾಗ ಏನು ನೋಡ್ತಾ ಇದ್ರೆ, ಇದು ಝೀಬ್ರಾ ಪೈಡ್ ಪಿಂಚಸ್ಸು. ನೋಡ್ಬೋದು ಇದು ಸ್ವಲ್ಪ ಸೈಜಲ್ಲಿ ಕಮ್ಮಿ ಇದೆ. ಪೈಡ್ ಅಂದರೆ ಏನಂತಂದರೆ ಇದರ ರೆಕ್ಕೆಯಲ್ಲಿ ನೋಡ್ತಾ ಇರೋದು ವಿಂಗ್ಸಲ್ಲಿ ವೈಟ್ ಇದೆ, ಸ್ವಲ್ಪ ಫೇಸಲ್ಲೂ ಕೂಡ ವೈಟ್ ಇರುವಂಥದ್ದು ನೀವು ನೋಡ್ಬೋದು. ನಾನು ತುಂಬ ಝೂಮ್ ಮಾಡಿ ತೋರಿಸ್ತಾ ಇದ್ದೀನಿ. ಫೇಸಲ್ಲೂ ಕೂಡ ಸ್ವಲ್ಪ ವೈಟ್ ಮಿಕ್ಸ್ ಇದೆ, ಮತ್ತು ವಿಂಗ್ಸಲ್ಲೂ ಕೂಡ ಸ್ವಲ್ಪ ವೈಟ್ ಮಿಕ್ಸ್ ಇದೆ. ಸೊ ಹಂಗಾಗಿ ಇದು 2 ಕಲರ್ ಇದೆ. ಸೊ ವಿಂಗ್ಸಲ್ಲಿ ನೋಡ್ಬೋದು ಮಿಕ್ಸರು. ಸೊ ಹಂಗಾಗಿ ಇದು ಪೈಡ್ ಪಿಂಚಸ್ಸು. ಇದು ಕೂಡ ಮೇಲ್ ಪೈಡ್ ಪಿಂಚಸ್. ಇದು ಬ್ರೆಸ್ಟ್ ನೋಡಿ ಬ್ಲ್ಯಾಕ್ ಇದೆ, ಅಂದರೆ ಅದರ ಕೆಳಗಡೆ ಹೊಟ್ಟೆ ಭಾಗದಲ್ಲಿ ಬ್ಲ್ಯಾಕ್ ಕಲರ್ ಇದೆ. ಸೊ ನೋಡ್ಬೋದು. ಇದು ಬಂದ್ಬಿಟ್ಟು ಪೈಡು, ಅಂದರೆ ಪೈಡು ಝೀಬ್ರಾ ಪಿಂಚಸ್ಸು, ಪೈಡ್ ಝೀಬ್ರಾ ಪಿಂಚ್ ಇದು ನೋಡಿ. ಓಕೆ, ಇದು ನೋಡ್ತಾ ಇರ್ಬೋದು ಗೈಸ್, ಇದು ಬಂದ್ಬಿಟ್ಟು ನಾರ್ಮಲ್ ಝೀಬ್ರಾ ಪಿಂಚು, ಆರೆಂಜ್ ಚೀಕು. ಅವಾಗಲೇ ಫಸ್ಟು ತೋರಿಸಿದ್ಮೇಲೆ ಅದೇ ಥರ ಇದೆ, ಬಟ್ ಆದರೆ ಫಸ್ಟು ತೋರಿಸಿದ್ದು ಹೊಟ್ಟೆ ಭಾಗದಲ್ಲಿ ಬ್ಲ್ಯಾಕ್ ಇರಲಿಲ್ಲ, ಫುಲ್ ಪ್ಲೇನ್ ಇತ್ತು. ಸೊ ಇದ್ರ ನೋಡ್ಬೋದು ಸ್ವಲ್ಪ ಹೊಟ್ಟೆ ಚೆಸ್ಟ್ ಭಾಗದಲ್ಲಿ ಬ್ಲ್ಯಾಕ್ ಇದೆ ಮಾರ್ಕಿಂಗು. ಸೊ ಇದು ಕೂಡ ಮೇಲೇನೆ ನೋಡ್ಬೋದು, ನಾರ್ಮಲ್ ಝೀಬ್ರಾ ಮೇಲ್ ಪಿಂಚ್. ಇದು ನೋಸು ಕೂಡ ನೋಡ್ಬೋದು ಎಷ್ಟು ರೆಡ್ ಆಗಿದೆ ಅಂತ. ಓಕೆ, ಇವಾಗ ನೋಡ್ತಾ ಇರೋದು ಫೀಮೇಲ್ ಪಿಂಚು. ನೋಡ್ಬೋದು ಇದ್ರ ಕೆನ್ನೆ ಮೇಲೆ ಯಾವುದೇ ರೀತಿ ಆರೆಂಜ್ ಮಾರ್ಕ್ ಇಲ್ಲ, ಬ್ಲ್ಯಾಕ್ ಕಲರ್ ಮಾರ್ಕ್ ಇದೆ. ಇದು ಬಂದ್ಬಿಟ್ಟು ಜಂಬೂ ಝೀಬ್ರಾ ಪಿಂಚು ಫೀಮೇಲು ನೋಡ್ತಾ ಇದ್ದೀರಾ. ಸೊ ಇದರಲ್ಲೇ ಸೇಮ್ ಇದೇ ಥರ ಇರುತ್ತೆ. ಇದಕ್ಕಿಂತ ಒಂದು ಸ್ವಲ್ಪ ಡಾರ್ಕ್ ಕಲರ್ ಇರ್ಬೋದು, ಇದು ಸ್ವಲ್ಪ ಲೈಟ್ ಇದೆ. ಮತ್ತು ಇದ್ರ ಜೊತೆಗೆ ನನ್ನ ಹತ್ರ ಆ್ಯಕ್ಚುಲಿ ಪೈಡು ಇತ್ತು ಫೀಮೇಲಲ್ಲಿ, ಸೊ ಅದು ಕೊಟ್ಬಿಟ್ಟೆ ನಮ್ಮ ಸಬ್ಸ್ಕ್ರೈಬರ್ಗೆ. ಸೊ ಇದರಲ್ಲೇ ಪೈಡು ಕೂಡ ಬರ್ತದೆ, ಅಂದರೆ ವಿಂಗ್ಸಲ್ಲಿ ಮತ್ತು ಫೇಸ್ ಹತ್ರ ಸ್ವಲ್ಪ ವೈಟ್ ಕಲರ್ ಪ್ಯಾಚ್ ಇರುತ್ತೆ, ಬಾಡಿ ಫುಲ್ಲು ಬ್ಲ್ಯಾಕ್ ಕಲರ್ ಇರುತ್ತೆ. ಸೊ ಅದು ಕೂಡ ಫೀಮೇಲೇನೆ, ಅದಕ್ಕೆ ಯಾವುದೇ ರೀತಿಯ ಆರೆಂಜ್ ಕಲರ್ ಚೀಕ್ ಇರಲ್ಲ, ಅಂದರೆ ಕೆನ್ನೆ ಮೇಲೆ ಆರೆಂಜ್ ಕಲರ್ ಇರಲ್ಲ. ಸೊ ಈ ರೀತಿಯಲ್ಲಿ ಮೇಲ್ ಆ್ಯಂಡ್ ಫಿಮೇಲು ಝೀಬ್ರಾ ಪಿಂಚಸ್ಗಳಲ್ಲಿ ನೀವು ಫೈಂಡ್ ಔಟ್ನ ಮಾಡ್ಕೊಬೋದು. ಇವಾಗ ನಾವು ಬೆಂಗಾಲಿ ಪಿಂಚಸ್ಗೆ ಹೋಗೋಣ. ಓಕೆ ಗೈಸ್, ಇವಾಗ ಏನು ನೋಡ್ತಾ ಇದ್ದೀರಾ, ಇದು ಬಂದ್ಬಿಟ್ಟು ಮೇಲ್ ಬೆಂಗಾಲಿ ಪಿಂಚು. ಇದು ಕೂಡ ಸ್ವಲ್ಪ ಪೈಡ್ ಥರನೇ ಬರುತ್ತೆ, ಯಾಕೆಂದರೆ ವಿಂಗ್ಸಲ್ಲೆಲ್ಲ ನೋಡ್ತಾ ಇರ್ಬೋದು ವೈಟ್ ಪ್ಯಾಚಸ್ ಇದೆ. ಆಮೇಲೆ ನೋಡಿ ಕತ್ತನ್ನ ಆಚೆ ಆಗ್ತಾ ಇದೆ, ಸ್ವಲ್ಪ ತರಲೆ ಪಿಂಚು. ಸೊ ಇದು ಬಂದ್ಬಿಟ್ಟು ಮೇಲು. ಯಾಕೆ ಹೇಗೆ ಅಂತಂದರೆ, ಒಂದು ಇದು ಸೌಂಡ್ ಮಾಡುತ್ತೆ, ಜೊತೆಗೆ ಬೀಕ್ ನೋಡ್ತಾ ಇರ್ಬೋದು ಎಷ್ಟು ಉದ್ದ ಇದೆ ಅಂತ ಅಬ್ಸರ್ವ್ ಮಾಡ್ಕೊಳ್ಳಿ. ನಾನು ಫೀಮೇಲ್ದು ಪಿಂಚ್ನ ತೋರಿಸುವಾಗ ನಿಮಗೆ ಬೀಕ್ನ ನಾನು ಇದೇ ಥರ ಝೂಮ್ ಮಾಡಿ ತೋರಿಸ್ತೀನಿ. ಇದು ಬಂದ್ಬಿಟ್ಟು ಮೇಲ್ ಪಿಂಚು.
ಓಕೆ ಗೈಸ್, ಇವಾಗ ಇದನ್ನ ನೋಡ್ತಾ ಇರ್ಬೋದು ಬೀಕ್ ಎಷ್ಟು ಚಿಕ್ಕದಾಗಿದೆ ಅಂತ. ಇದು ಬಂದ್ಬಿಟ್ಟು ಫೀಮೇಲ್ ಬೆಂಗಾಲಿ ಫಿಂಚು. ಯೂಶಲಿ ಬೆಂಗಾಲಿ ಫಿಂಚಸ್ಗಳು ಜಾಸ್ತಿ ಮೊಟ್ಟೆ ಇಡ್ತವೆ. ಬೇರೆ ಮೊಟ್ಟೆಗಳನ್ನ ಕೊಟ್ಟರೆ ನೀಟಾಗಿ ಕಾವು ಕೊಟ್ಟು ಮರಿ ಮಾಡ್ತವೆ. ಅದ್ರ ಮೊಟ್ಟೆಗಳು ಮರಿ ಮಾಡೋದು ರೇರು. ಬಟ್ ಏನಂದರೆ ಇವು ಹೇಗೆ ಅಂತಂದರೆ ನೋಡಿ, ಈ ಥರ ತರಲೆ ಮಾಡೋದ್ರಲ್ಲಿ ನಂಬರ್ 1. ಮತ್ತು ಬೇರೆ ನೀವು ಫಿಂಚಸ್ಗಳ್ದು ಮೊಟ್ಟೆ ಕೊಟ್ಟರೆ ಚೆನ್ನಾಗಿ ಮರಿ ಮಾಡ್ತವೆ ಮತ್ತು ಚೆನ್ನಾಗಿ ಸಾಕ್ತವೆ ಕೂಡ. ನೋಡಿಬಿಡು, ಇದು ಫೀಮೇಲ್ ಫಿಂಚು. ಮತ್ತು ಇದ್ರ ಬೀಕ್ ನೋಡಿ ಎಷ್ಟು ಚಿಕ್ಕದಾಗಿದೆ ಅಂತ. ಇದು ಈ ಬೀಕಿಗೂ ಆವಾಗಲೇ ಇತ್ತಲ್ಲ ಆ ಬೀಕಿಗೂ ನೀವು ಕಂಪೇರ್ ಮಾಡಿಕೊಂಡ್ರೆ ಗೊತ್ತಾಗುತ್ತೆ ಬೀಕ್ ಸೈಜು. ಮತ್ತು ಇದು ಸೌಂಡು ಮಾಡಲ್ಲ, ತುಂಬ ಸೈಲೆಂಟಾಗಿರುತ್ತೆ. ಓಕೆ ಗೈಸ್, ಇದಿಷ್ಟು ಇವತ್ತಿನ ಬ್ಲಾಗ್ ಆಗಿತ್ತು. ಅಂದರೆ ಒಂದು ಇನ್ಫಾರ್ಮೇಟಿವ್ ವಿಡಿಯೋ ಆಗಿತ್ತು. ಸಿಗೋಣ ಗೈಸ್ ಮುಂದಿನ ಬ್ಲಾಗಲ್ಲಿ ಒಂದು ಹೊಸ ಟಾಪಿಕ್ನೊಂದಿಗೆ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್. ನೋಡಿ ಗೈಸ್, ಮೇಲು ಫೀಮೇಲ್ ಒಟ್ಟಿಗೆ ಕೂತವೆ. ರೈಟ್ ಸೈಡ್ ಇರೋದು ಮೇಲು, ಲೆಫ್ಟ್ ಸೈಡ್ ಇರೋದು ಫೀಮೇಲು. ನೋಡಿ ಇವಾಗ ಬೀಕ್ ನಿಮಗೆ ಸೈಜ್ ಡಿಫ್ರೆನ್ಸು ಗೊತ್ತಾಗುತ್ತೆ. ಅವೆರಡು ಪೇರು ಆಗಿದ್ದಾವೆ ಹಂಗೇನೆ.